ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ಇಲ್ಲಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು SLC ಬೋರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಪ್ಪ ಅಂತಂದ್ರೆ ಒಂದು ರಾಸಾಯನಿಕ ಸಮೀಕರಣವನ್ನು ಬರೆಯೋಣ. ಯಾವುದಪ್ಪ ಅಂತಂದರೆ ಇದು ಅತ್ಯಂತ ಹೆಚ್ಚಿನದಾದಂತಹ ಪ್ರಶ್ನೆಯನ್ನು ಕೇಳುವಂಥದ್ದು. ಯಾವ ರೀತಿಯಾಗಿದೆ ಅದು? ಸೋಡಿಯಂ ಸಲ್ಫೈಡ್ ಬೇರಿಯಂ ಕ್ಲೋರೈಡ್ ಜೊತೆಗೆ ವರ್ತಿಸುವಂಥ ಒಂದು ರಾಸಾಯನಿಕ ಸಮೀಕರಣ. ಈ ರಾಸಾಯನಿಕ ಸಮೀಕರಣವನ್ನು ಬರೆದು ಅದನ್ನು ಸರಿದೂಗಿಸಿ ಮತ್ತೇನಪ್ಪ ಅಂತಂದ್ರೆ ಅದಕ್ಕೆ ಒಂದು ಯಾವ ಕ್ರಿಯೆ ಎಂದು ಬರೀಬೇಕು. ಇಷ್ಟೆಲ್ಲ ಒಂದು ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ 3 ರಿಂದ 4 ಅಂಕ ಕೇಳುವಂತಹ ಸಾಧ್ಯತೆ ಇರುತ್ತದೆ ಮಕ್ಕಳೇ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಓಕೆನಾ? ಬನ್ನಿ ನೋಡೋಣ ಏನಂತಂದಿದೆ ಪ್ರಶ್ನೆ. ಸೋಡಿಯಂ ಸಲ್ಫೈಟ್ ಎದ್ರ ಜೊತೆಗೆ ಮತ್ತು ಬೇರಿಯಂ ಕ್ಲೋರೈಡ್. ಸೋಡಿಯಂ ಸಲ್ಫೈಡ್ ಮತ್ತು ಬೇರಿಯಂ ಕ್ಲೋರೈಡ್ ನ ವರ್ತನೆಯನ್ನ ಬರೀಬೇಕು. ಅದರಲ್ಲಿ ಏನೇನು ಕೇಳಿರ್ತಾನೆ? ಒಂದನೇದು ಇದು ಯಾವ ರಾಸಾಯನಿಕ ಕ್ರಿಯೆ ಮತ್ತೆ ಎರಡನೆಯದು ಸಮೀಕರಣವನ್ನ ಬರೀಬೇಕು. ಸಮೀಕರಣವನ್ನ ಬರೆದು ಸರಿದೂಗಿಸಿ. ಈ ರೀತಿಯಾದಂತಹ ಪ್ರಶ್ನೆಯನ್ನ ಏನಪ್ಪಾ ಅಂತಂದ್ರೆ ನಿಮ್ಮ 10ನೇ ತರಗತಿಗೆ ಕೇಳ್ತಾನ ಮಕ್ಕಳೇ. ಬನ್ನಿ ನೇರವಾಗಿ ನಾನು ಬರೀತೀನಿ. ಸೋಡಿಯಂ ಸಲ್ಫೈಟ್. ಸೋಡಿಯಂನ ಸಲ್ಫೈಟ್ ಏನಪ್ಪಾ ಅಂದ್ರೆ Na2SO4. ಇದು ಸರಿಯಾದ ಉತ್ತರ. ನನ್ನ ಒಂದು ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ನೋಡಿದ್ರಿ, ಅಲ್ಲಿ ಏನಪ್ಪಾ ಅಂದ್ರೆ ಚಿಕ್ಕದಾದಂಥ ಮಿಸ್ಟೇಕ್ ಆಗಿತ್ತು. ಏನಪ್ಪಾ ಅಂತಂದ್ರೆ Na2 ಮತ್ತೆ ಈಚ ಕಡೆ ಏನಪ್ಪಾ ಅಂದ್ರೆ Na2SO4 ಬರಿಬೇಕಾಗಿತ್ತು, ಬರ್ದಿದ್ದಿಲ್ಲ. ಅದನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ Na2SO4 ಸೋಡಿಯಂ ಸಲ್ಫೈಡ್ ಮತ್ತೆ ಬೇರಿಯಂ ಕ್ಲೋರೈಡ್ ಅನ್ನುವಂಥದ್ದು. ನಾನು ಏನು ಮಾಡಿಲ್ಲ ಮಕ್ಕಳೇ, ಇರೋದನ್ನೇ ನಾನು ಬರೆದುಬಿಟ್ಟೆ. ಸೋಡಿಯಂ ಸಲ್ಫೈಡ್ನ ಅಣುಸೂತ್ರವನ್ನು ಬರೆದುಬಿಟ್ಟೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಬೇರಿಯಂ ಕ್ಲೋರೈಡ್ನ ಅಣುಸೂತ್ರವನ್ನು ಬರೆದಿದ್ದೆ. ಇವೆರಡರ ನಡುವಿನ ವರ್ತನೆಯನ್ನ ನಮಗೆ ಗೊತ್ತಿರಬೇಕು. ಏನಾಗುತ್ತೆ ಮಕ್ಕಳೇ ನೋಡಿ, ನಿಮಗೆ ಮೊದಲನೇ ಚಾಪ್ಟರ್ನಲ್ಲಿ ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ ಒಂದು ಫಾರ್ಮುಲಾ ಹೇಳಿದ್ದೆ. A+B gives rise to AB. ಇದು ಯಾವ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ AB is gives rise to A+B. ಇದು ಯಾವ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ನಾನು 3ನೇದು ಹೇಳಿದ್ದೆ. ಯಾವುದಪ್ಪ ಅಂದ್ರೆ A+BC gives rise to AC+B ಅಂತನ್ನುವಂಥದ್ದು. ಅದೇ ರೀತಿಯಾಗಿ 4ನೇದು ಏನಪ್ಪಾ ಅಂತಂದ್ರೆ AB+CD gives rise to AD+CB ಅಂತನ್ನುವಂಥದ್ದು. ಈ 4 ಸೂತ್ರಗಳು ನಿಮಗೆ ನೆನಪಿರಬೇಕು. ಇದನ್ನು ಸೂತ್ರಗಳಂತ ತಿಳ್ಕೊಳ್ಳಿ ಅಥವಾ ಏನಾದರೂ ತಿಳ್ಕೊಳ್ಳಿ, ಬಟ್ ಈ ರೀತಿಯಾಗಿ ನೆನಪಿರಬೇಕು. ಇಲ್ಲಿ ನೋಡಿ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ. ಇಲ್ಲಿ ಇದು ನಾನು A ಅಂತಂದು ಬರ್ಕೊಳ್ತೀನಿ, ಇದನ್ನ B ಅಂತಂದು ಬರ್ಕೊಳ್ತೀನಿ, ಇದನ್ನ C ಅಂತಂದು ಬರ್ಕೊಳ್ತೀನಿ, ಇದನ್ನ D ಅಂತಂದು ಬರ್ಕೊಳ್ತೀನಿ. ಹಾಗಾದ್ರೆ ಮಕ್ಕಳೇ ನಿಮ್ಗೆ ಅರ್ಥ ಆಗಿರ್ಬೇಕು. AB+CD ಇವುಗಳ ವರ್ತನೆಯನ್ನ ಏನಂತ ಕರೀತಾನೆ ಅಂದ್ರೆ 4 ಧಾತುಗಳು ಕಾಣಿಸ್ತಾ ಇವೆ ಇಲ್ಲಿ. ಅಂದರೆ S ಬೇರೆ ಆಗಿದೆ, O ಬೇರೆ ಆಗಿದೆ, ಅದನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಟೋಟಲ್ ಆಗಿ ಏನಪ್ಪಾ ಅಂದ್ರೆ 4 ಗುಂಪುಗಳಾಗಿ ಕಾಣಿಸ್ತಾ ಇದೆ. 1 2 3 4. ಉಳಿದಿರುವಂತಹ ಅದಕ್ಕಿಂತ ಮುಂಚಿತವಾಗಿ ನೋಡಿರುವಂಥದ್ದೆಲ್ಲ 3 ಗುಂಪುಗಳು. ಇಲ್ಲಿ 4 ಗುಂಪುಗಳು ಕಾಣಿಸ್ತಾ ಇವೆ. ಈಗ 4 ಗುಂಪುಗಳು ಕಾಣಿಸ್ತಾ ಇವೆ ಅಂತಂದ್ರೆ ಮೊದಲನೇ ಅಧ್ಯಾಯದ ಇದು ಯಾವ ಕ್ರಿಯೆ ಆಗಿರಬೇಕು? ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿದೆ. ಇದು ಯಾವ ರಾಸಾಯನಿಕ ಕ್ರಿಯೆ ಆಗಿದೆ? ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ನೋಡಿ ಮಕ್ಕಳೇ, ಈಗ ನೇರವಾಗಿ ನಾನು ಬರಿತೀನಿ.
ಈ ಕೆಳಗಡೆ ಕೊಟ್ಟಿರುವಂತಹ ಎ ಬಿ ಮತ್ತು ಸಿ ಡಿಯನ್ನು. ಎ ಎದಕ್ಕೆ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆಯಪ್ಪ ಅಂದ್ರೆ ಇದು ಡಿ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ಸಿ ಎದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಬಿ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ನಾ ಬರೀತೀನಿ ನೋಡಿ, ಎ ಡಿ ಪ್ಲಸ್ ಸಿ ಬಿ ಅಂತನ್ನುವಂಥದ್ದನ್ನು. ಈಗ ಮೇಲ್ಗಡೆ ಎ ಅಂತಂದ್ರೆ ಏನು, ಎನ್ ಎ. ಓಕೆನಾ, ನಾ ಕೆಳಗಡೆ ಇರುವಂತ 2 ಬರೀತಾ ಇಲ್ಲ. ಏಕ್ ಬರೀತಾ ಇಲ್ಲ ಅಂತಪ್ಪ ಅಂತಂದ್ರೆ ಬರುವಂತಹ ಒಂದು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ಬೇಕಾಗುತ್ತಲ್ಲ, ಆ ಒಂದು ವಿಚಾರಕ್ಕಾಗಿ. ಎನ್ ಎ, ಡಿ ಏನಿದೆ ಸಿ ಎಲ್ ಬರೆದ್ಬಿಟ್ಟೆ. ಅಂಡ್ ಸಿ ಏನಿದೆ ಬಿ ಎ. ಆಮೇಲೆ ಏನಪ್ಪ ಅಂತಂದ್ರೆ ಡಿ ಏನಿದೆ, ಸಾರಿ ಸಿ ಇಂದ ಬಿ ಏನಿದೆ, ಬಿ ಅಪ್ಪ ಅಂತಂದ್ರೆ SO4. ಸರ್ SO4 ಯಾಕೆ ಬರೆದ್ರಿ, ಅದು ಸಲ್ಫೈಟ್. ಓಕೆನಾ, 4 ಯಾಕೆ ಬರೆದ್ರಿ ಅಂತ ಕೇಳ್ತಾ ಇದ್ರೆ ಅದು ಸಲ್ಫೈಟ್. ಓಕೆನಾ, ಸಾರಿ ಇಲ್ಲೊಂದು ಪ್ಲಸ್ ಹಾಕ್ಬಿಡೋಣ. ಬೇರಿಯಂ ಸಲ್ಫೈಟ್. ಇವಾಗ ನೋಡಿ ಮಕ್ಕಳೇ, ಇದು ರಾಸಾಯನಿಕ ಸಮೀಕರಣ ಸರಿದೋಗುತ್ತಾ? ಅವ್ರು ಹೇಳಿದ್ರು ಇದು ಯಾವ ರಾಸಾಯನಿಕ ಕ್ರಿಯೆ ಅಂತ, ಅದಕ್ಕೆ ಉತ್ತರ ಸಿಕ್ಬಿಡ್ತು. ಇದೊಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಅನ್ನುವಂಥದ್ದು. ಹಾಗಾದ್ರೆ ಎರಡನೇ ಪ್ರಶ್ನೆ ಏನ್ ಕೇಳಿದಾನೆ, ಸಮೀಕರಣ ಬರೆದು ಸರಿದೋಗಿಸಿ ಅಂತನ್ನುವಂಥದ್ದು. ನಾವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬೇಕಾಗುತ್ತೆ. ಇಲ್ಲಿ NaCl ಇಲ್ಲೇನಿದೆ, Na2 ಇದೆ, ಇಲ್ಲಿ Cl2 ಇದೆ. ಹಾಗಾದ್ರೆ ನಾವು ನೇರವಾಗಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನಾನು 2 ಅನ್ನ ಬರ್ಕೊಳ್ತೀನಿ. ಅಂದ್ರೆ Na ಏನಪ್ಪಾ ಅಂದ್ರೆ ಎರಡಕ್ಕೂ ಸಂಬಂಧಪಟ್ಟಿದ್ದು, ಎರಡಕ್ಕೂ ಸಂಬಂಧಪಟ್ಟಿದ್ದು Na ಗೂ ಮತ್ತು Cl ಗೂ. ಓಕೆನಾ, ಅದೇ ರೀತಿಯಾಗಿ ಬಿ ಎ ನೋಡಿ, ಬಿ ಎ ಆ ಕಡೆ ಒಂದಿದೆ, ಇಲ್ಲೂ ಒಂದಿದೆ, SO4 4 ಇದೆ, SO4 4 ಇದೆ. ಹಾಗಾಗಿ ಇದು ರಾಸಾಯನಿಕ ಸಮೀಕರಣ ಸರಿದೋಗಿದೆ ಅಂತನ್ನುವಂಥದ್ದು. ಈ ರೀತಿಯಾಗಿ ಏನಪ್ಪಾ ಅಂತ ನಿಮಗೆ ಪ್ರಶ್ನೆಗಳನ್ನ 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ಗೆ ಕೇಳ್ತಾರೆ. ಓಕೆನಾ, ಮತ್ತೊಂದು ಯಾವ ರೀತಿಯಾಗಿ ಸರ್ ಇಲ್ಲಿ Na2 ಏಕೆ ಬಂತು, 2ನೇ ಯಾಕೆ ಬರಿಬೇಕು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. SO4 ಯಾಕೆ ಬರಿಬೇಕು ಅನ್ನುವಂಥ ಪ್ರಶ್ನೆ ಇರುತ್ತೆ. Cl2ನೇ ಯಾಕೆ ಬರುವಂಥ ಪ್ರಶ್ನೆ ಇರುತ್ತೆ ಅಂತನ್ನುವಂಥದ್ದು. ನೋಡಿ ಮಕ್ಕಳೇ, ಇವೆಲ್ಲ ಏನಪ್ಪಾ ಅಂತಂದ್ರೆ ನಾವು ವೆಲೆನ್ಸಿ ಅಂತ ಕರಿತೇವೆ. ಪ್ರತಿಯೊಂದು ಪರಮಾಣುವಿನ ಅಥವಾ ಧಾತುವಿನ ಏನಪ್ಪಾ ಅಂದ್ರೆ ಸುತ್ತಲೂ 4 ಕವಚಗಳಿರ್ತವೆ, KLMN. ಅದರೊಳಗೆ ಉಪಕವಚಗಳಿರುತ್ತವೆ SPDF. ಯಾವ ಒಂದು ಅತ್ಯಂತ ಹೊರ ಕವಚದಲ್ಲಿ ತಾನು ಹೊಂದಿರುವಂತಹ ಧಾತುವಿನ ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತವೆ, ಅಂದರೆ ಉಪಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತವೆ, ಆ ಒಂದು ಆಧಾರದ ಮೇಲೆ ತಗೊಳ್ತೀವಿ. ನಿಮಗೆ ಅದರ ಬಗ್ಗೆ ಬೇಕಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.